ಪಂಚಲಿಂಗ ಗುರುಲಿಂಗೇಶ್ವರ ಪೀಠಾಧಿಪತಿ ಆಯ್ಕೆಯ ಹಿನ್ನೆಲೆ ಇವತ್ತು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಯಿತು. ಶ್ರೀಗಳ ಕಾರಿಗೆ ಚಪ್ಪಲಿ ಎಸೆಯುವ ಮೂಲಕ ಆಕ್ರೋಶ ವ್ಯಕ್ತವಾಗಿದ್ದನ್ನು ಕೂಡ ಗಮನಿಸಿದ್ವಿ. ರಂಭಾಪುರಿ ಶ್ರೀಗಳ ಕಾರಿನ ಮೇಲೆ ಚಪ್ಪಲಿ ಎಸೆದು ಮಹಿಳೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯ ಕಲಾದಗಿ ಗ್ರಾಮದಲ್ಲಿ ಭಕ್ತರ ಪ್ರತಿಭಟನೆ ತಾರಕಕ್ಕೇರಿತ್ತು. ರಂಭಾಪುರಿ ಶ್ರೀಗಳು ಹೋಗುತ್ತಿದ್ದ ಕಾರು ಅಡ್ಡಗಟ್ಟೋದಕ್ಕೆ ಪ್ರಯತ್ನ ಕೂಡ ಆಯಿತು. ಕಲಾದಗಿ ಗ್ರಾಮದಲ್ಲಿ ತಳ್ಳಾಟ, ನೂಕಾಟ, ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣಗೊಂಡಿತ್ತು. ಉದಗಟ್ಟಿ ಗ್ರಾಮಕ್ಕೆ ಕಾರ್ಯಕ್ರಮಕ್ಕೆ ಅಂತ ಹೋದಂತ ಸಂದರ್ಭದಲ್ಲೇ ಹೈ ಡ್ರಾಮಾ ಆಗಿದೆ. ವಿವಾದ ಕೋರ್ಟ್ನಲ್ಲಿರುವಾಗ ಜಮೀನು ಉಳಿವಿಗೆ ತಕರಾರು ತೆಗೆಯಲಾಗಿದೆ. ರಂಭಾಪುರಿ ಜಗದ್ಗುರು ಪೀಠದ ಶಾಖಾ ಮಠದ ಗುರುಲಿಂಗೇಶ್ವರ ಮಠ ಬಾಗಲಕೋಟೆ ತಾಲೂಕಿನ ಕಲಾದಗಿ ಗ್ರಾಮದಲ್ಲಿದೆ ಈ ಶಾಖಾ ಮಠ. ರಂಭಾಪುರಿ ಶ್ರೀಗಳ ಕಾರು ಬರ್ತಾ ಇದ್ದಂತೆ ಒಬ್ರು ಮಹಿಳೆ ಚಪ್ಪಲಿ ಎಸೆದು ಆಕ್ರೋಶ ಹೊರಹಾಕಿರೋ ದೃಶ್ಯ. ಮತ್ತೊಂದು ಕಡೆ ಶ್ರೀಗಳ ಕಾರನ್ನ ಅಡ್ಡಗಟ್ಟಿ ಪ್ರತಿಭಟನೆ ಮಾಡೋದು ಗ್ರಾಮಸ್ಥರು ಮುಂದಾಗ್ತಿದ್ದಾರೆ. ಅಲ್ಲಿಂದ ಶ್ರೀಗಳು ಹೋಗೋದಕ್ಕೂ ಕೂಡ ಅವಕಾಶ ಮಾಡಿಕೊಡಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಆ ಭಾಗದ ಜನ ವ್ಯಕ್ತಪಡಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಇದೆಲ್ಲದಕ್ಕೂ ಕಾರಣ ಪಂಚಲಿಂಗ ಗುರುಲಿಂಗೇಶ್ವರ ಪೀಠಾಧಿಪತಿ ಆಯ್ಕೆಯ ಹಿನ್ನೆಲೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜನರಿಂದ. ಮಾಡು ತಪ್ಪಕತಿ ನಾವು ನಿಮ್ಮಂತಲ್ಲಿ ಬರ್ತೀವಿ. ನಾವು ನೀವು ಕೂಡ ಬಾಳೆಹೊನ್ನೂರ್ಗೆ ಹೋಗೋನು, ಹೋಗಿ ಅಲ್ಲಿ ಒಂದು ವಿಚಾರ ಮಾಡೋನು, ಏನ್ ಮಾಡಿದ್ರಿ ಏನಕ್ಕತ್ತ ವಿಚಾರ ಮಾಡೋನು. ನೀ ಬಿಟ್ಟಂತ ಪೀಠಾಧಿಪತಿ ಇದು ಏನಪ್ಪ ಪಾಂಡಿತ್ಯ ಹೊಂದಿಲ್ಲ, ಜ್ಞಾನ ಇಲ್ಲ, ಅಜ್ಞಾನಿ ಅದಾನ. ಕಂಪ್ಯೂಟರ್ ಇದು ಏನಪ್ಪಾ ಅಂತಂದ್ರೆ ನೀವು ಒಂದು ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗೈತಿ. ನೀವೊಂದು ಪಕ್ಕ ರಂಭಾಪುರಿ ಶ್ರೀ ಹೇಳಿದಂತೆ ಪಕ್ಕ ಗುಂಡಗಲ್ ಇದು. ಈ ಗುಂಡಗಲ್ಲನ್ನ ದಯವಿಟ್ಟು ತಗೊಂಡವ್ರಿ. ಎಲ್ಲಾರ ಮೂರ್ತಿ ಕೆತ್ತವ್ರಿದ್ರೆ ಮೂರ್ತಿ ಕೆತ್ತಾಕ್ ಹಾಕ್ರಿ, ಹಾಕಿ ಮತ್ತಾವ್ದು ಇಂತ ಮಠ ಇದ್ರೆ ಬಿಡ್ರಿ. ಈ ಕಲಾದಿ ಮಠಕ್ಕೆ ಮೂರ್ತಿ ಗುಂಡಗಲ್ ಹೊಂದಂಗಿಲ್ಲ. ಇದು ಗುಂಡಗಲ್ ಬಂದು 7 ವರ್ಷ ಆತು. ಏನ್ ಮಾಡಕತ್ತೈತಿ? SC ST ಎಂಬ ಏನ್ ಮಾಡತ್ತೈತಿ? ವಿಷ ಬೀಜ ಬಿತ್ತೈತಿ. ಕಲಾದಿ ಒಳಗೆ ಇವ್ರು ಯಾರು ಬರ್ತಾರ? 4 ಮಂದಿ ಬಂದ್ರಿ. ಇವ್ರು SC ST ಕೇಸ್ ಹಾಕ್ರಿ ಮನೆಗೆ ಹೋಗ್ತಾರ. 8 ಮಂದಿ ಬರ್ತಾರ. ಇವ್ರ ಒಳಗೆ ಹಾಕ್ರಿ ಮಂದಿ ಯಾರು ಬರೋದಿಲ್ಲ ಅನ್ನುವಂತ ದಿಮಾಕಿನ ಮಾತು ಗಂಗಾಧರ ಮಾತಾಡಕತ್ತಾನ. ಅವನಿಂದ ರಂಭಾಪುರಿ ಸ್ವಾಮಿಗಳು ಇದೈತಿ. ಯಾವ್ದು ಕೇಸ್ ಹಾಕಿದ್ರು ಏನ್ ನಡೆಯಂಗಿಲ್ಲ. ಇದೇನ್ ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ, ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ. ನಾವೇನು ಧರಣಿ ಮಾಡ್ತೀವಿ ಆಟದ ನಾವ್ ಮಾಡಿದಕ್ಕೆ ಮಠದ ಆಸ್ತಿ ಉಳಿಬೇಕು, ಶಿಕ್ಷಣ ಸಂಸ್ಥೆ ಉಳಿಬೇಕು. ನಮ್ಮ ಕಲಾದಗಿ ಪೀಠಾಧಿಪತಿ ಆಗಂತ ಮಾಜಿ ಚಂದ್ರಶೇಖರ ಸ್ವಾಮಿಗಳು ಲಿಂಗೈಕ್ಯಪುರದ ಆಗಸ್ಟ್ 15ನೇ ತಾರೀಕಿಗೆ ನಾವು ಒಂದು ಸ್ಟ್ರೈಕ್ ಮಾಡಿದ್ವಿ. ಅದರ ನೀವು ಕಲಾದಗಿ ಮಠಕ್ಕೆ ಬಂದಂತ 2.5-3 ಕೋಟಿ ರೂಪಾಯಿ ಬಂದಿತ್ತು ಮುಳುಗಡೆದು. ಅವಾಗ ಅವ್ರು ಏನ್ ಮಾಡಿದ್ರು? 2 ಕೋಟಿ ರೂಪಾಯಿ ಬೆಳೆಸಿದ್ರು. ಏನ್ ಮಾಡು ತಪ್ಪಕತಿ ನಾವು ನಿಮ್ಮಂತಲ್ಲಿ ಬರ್ತೀವಿ. ನಾವು ನೀವು ಕೂಡ ಬಾಳೆಹೊನ್ನೂರ್ಗೆ ಹೋಗೋನು, ಹೋಗಿ ಅಲ್ಲಿ ಒಂದು ವಿಚಾರ ಮಾಡೋನು, ಏನ್ ಮಾಡಿದ್ರಿ ಏನಕ್ಕತ್ತ ವಿಚಾರ ಮಾಡೋನು. ನೀ ಬಿಟ್ಟಂತ ಬೀದರ್ನ 10 ಹಳ್ಳಿಗಳಿಗೆ ಕೆಮಿಕಲ್ ಕಂಪನಿಗಳು ಕುತ್ತಾಗಿ ಪರಿಣಮಿಸ್ತಾ ಇವೆ. ಜೀವ ಜಲಕ್ಕೂ ಕೂಡ ಕಂಟಕವಾಗಿ ಪರಿಣಮಿಸ್ತಾ ಇರೋದ್ರಿಂದ ಜನರು ಸಂಕಷ್ಟವನ್ನ ಎದುರಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಿದ್ರೆ ಈ ಜನರು ಏನ್ ಹೇಳೋದು? ಬನ್ನಿ ಈ ವರದಿಯಲ್ಲಿ ನೋಡ್ಕೊಂಡು. ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿರುವ ಕೆಲ ಕೆಮಿಕಲ್ ಕಂಪ್ನಿಗಳು ನಿಜಕ್ಕೂ ಜನರ ಜೀವಕ್ಕೆ ಕಂಟಕಾಗ್ಯಾವ ಅಂತ ಹೇಳ್ಬೋದು. ಇವತ್ತು ಹುಮ್ನಾಬಾದಲ್ಲಿ ಕೆಮಿಕಲ್ ಕಂಪ್ನಿ ಹಟಾವೋ ಹುಮ್ನಾಬಾದ್ ಬಚಾವೋ ಎಂಬ ಅಭಿಯಾನ ಮೂಲಕ ಎಲ್ಲೊಂದು ಕಡೆ ಹೋರಾಟಕ್ಕೆ ಏನದಂದ್ರೆ ಜನ ಹೇಳಿದಾರ. ಅಲ್ಲಿನ ಮಾಜಿ ಸಚಿವರು, MLCಗಳು ಇವತ್ತು ಸರ್ಕಾರ ವಿರುದ್ಧ ಎಲ್ಲೊಂದು ಕಡೆ ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ಕೆಲವು ಕೆಮಿಕಲ್ ಕಂಪ್ನಿಗಳ ಅವಾಂತರದಿಂದ ಒಂದು ಜೀವಕ್ಕಂತ ಕೂತು ಬಂದ ಅಂತ ಹೇಳ್ಬೋದು. ಜಲಚರಗಳಂತೂ ಅಲ್ಲಲ್ಲಿ ಹಳ್ಳದಲ್ಲಿ, ಕೊಳ್ಳದಲ್ಲಿ, ಬಾವಿಯಲ್ಲಿ ಸಾಯ್ತಾ ಇವೆ ಅಂತ ಹೇಳ್ಬೋದು. ಕೆಮಿಕಲ್ ಕಂಪ್ನಿಗಳ ದರ್ಬಾರ್ಕ ರಾಜ್ಯ ಸರ್ಕಾರ ಬ್ರೇಕ್ ಹಾಕಲೇಬೇಕು ಎಂಬುದು ಕೂಗು ಜನರು ಕೇಳ ಹೊಂಟದು ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಕಂಪ್ನಿಗಳು ಖುಲ್ಲ ಹೊರಗಡೆ ಏನು ಕೆಮಿಕಲ್ ನೀರು ಬಿಡ್ತಾ ಇದ್ದಾರೆ. ಆ ಒಂದು ನೀರು ಕೊಳವೆ ಬಾವಿಗಳಿಗೆ ಮತ್ತೇನು ವಿಶೇಷವಾಗಿ ಹಳ್ಳಗಳಿರ್ಬೋದು, ಕೊಳ್ಳಗಳು, ಕೆರೆಗಳಿಗೆ ಸೇರಿ ಇವತ್ತೇನ ಜಾನುವಾರುಗಳ ಶಿವನ ಪಾದ ಸೇರ್ಲತ್ತವ. ಹೀಗಾಗಿ ತಕ್ಷಣವೇ ರಾಜ್ಯ ಸರ್ಕಾರ ಇತ್ತು ನೋಡಬೇಕು. ಹುಮ್ನಾಬಾದ್ನಲ್ಲಿ ನಡೀತಾ ಇದ್ದಂಥ ಕೆಮಿಕಲ್ ಕಂಪ್ನಿಗಳ ದರ್ಬಾರ್ ಬ್ರೇಕ್ ಹಾಕಲೇಬೇಕೆಂಬುದು ಕೂಗು ಜನರದಾಗ್ಯದ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.